ಹಾಯ್ ಗೈಸ್, ಕಿಂಗ್ಲಿ ಪೂನಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು 4 ಟೊಮೆಟೊನ ತೊಳೆದು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಿದ್ದೀನಿ. ಸ್ವಲ್ಪ 4 ಒಂದು ಬೆಳ್ಳುಳ್ಳಿ ಹೆಸರು, ಹಾಗೆ 4 ಹಸಿಮೆಣಸು, ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ತಿದ್ದೀನಿ. 2 ಲೋಟ ನೀರನ್ನ ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಕುಕ್ಕರ್ನ ಮುಚ್ಚಳನ ಕ್ಲೋಸ್ ಮಾಡೋಣ. ಹಾಗೆ ಇನ್ನೊಂದು ಕುಕ್ಕರ್ಗೆ ನಾವು ಬೇಳೆನ ಬೇಯಿಸ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿಗೆ ತೊಗರಿ ಬೇಳೆ ಮತ್ತೆ ಅವರೆ ಬೇಳೆ ಎರಡನ್ನೂ ಕೂಡ ಸೇರಿಸಿದ್ದೀನಿ. ಹಾಗೆ ಸಾಂಬಾರ್ಗೆ ಬೇಕಾಗಿರುವಂತ ತರಕಾರಿಗಳನ್ನ ಸೇರಿಸಿ, ಹಾಗೆ ನಾನು 2 ಬದನೆಕಾಯಿ, ಒಂದು ಆಲೂಗೆಡ್ಡೆನ ಸ್ವಲ್ಪ ನೀರಿಗೆ ಹಾಕಿ ಉಪ್ಪು ಹಾಕಿಟ್ಟಿದ್ದೇನೆ, ಅದನ್ನು ಕೂಡ ಸೇರಿಸ್ತಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿ, ಹಾಗೆ ಅರ್ಧ ಸ್ಪೂನ್ ಅರಿಶಿನ ಸೇರಿಸಿ, 1 ಸ್ಪೂನ್ ಎಣ್ಣೆನ ಸೇರಿಸಿ, ಹಾಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆಡ್ ಮಾಡ್ತಿದ್ದೀನಿ. ಇಲ್ಲಿ ಒಂದು 10 ಜನಕ್ಕೆ ನಾನು ಸಾಂಬಾರ್ನ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸಿ ಕುಕ್ಕರ್ನ ಮುಚ್ಚಳನ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ನಾನು ಒಂದು 2 ವಿಷಲ್ ಕೂಗಿಸಿ ಟೊಮೆಟೊ ಹಣ್ಣು ಹಸಿಮೆಣಸು ಹಾಕಿದ್ನಲ್ಲ, ಅದು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಬರೀ ಟೊಮೆಟೊ ಹಣ್ಣು ಈರುಳ್ಳಿಯನ್ನೆಲ್ಲ ಸೇರಿಸಿ ನೀರನ್ನೇ ಒಂದು ಸಪ್ರೇಟ್ ಮಾಡೋಣ. ಹಾಗೆ ನಾವು ಸಪ್ರೇಟ್ ಮಾಡಿರುವಂತ ಟೊಮೆಟೊ ಹಣ್ಣು ಈರುಳ್ಳಿ ಹಸಿಮೆಣಸನ್ನೆಲ್ಲ ಸೇರಿಸಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ಹಾಗೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗಷ್ಟು ಎಣ್ಣೆ, ಹಾಗೆ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 2 ಕಾಳು ಮೆಂತ್ಯ ಕಾಳು, ಹಾಗೆ ಒಂದು 4 ಒಣಮೆಣಸು ಮತ್ತೆ ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಸೇರಿಸಿ, ಒಂದ್ ಸ್ವಲ್ಪ ಹಿಂಗನ್ನ ಸೇರಿಸಿ ಒಗ್ಗರಣೆನ ಕೊಟ್ಟು, ಇವಾಗ ನಾವು ಬೇರ್ಪಡಿಸಿರುವಂತಹ ನೀರನ್ನ, ಅಂದ್ರೆ ಟೊಮೆಟೊ ಹಣ್ಣಲ್ಲಿ ಬೇರ್ಪಡಿಸಿರೋ ನೀರನ್ನ ಇದಕ್ಕೆ ಸೇರಿಸಿ, ಇದಕ್ಕೆ ರುಬ್ಬಿರುವಂತಹ ಪೇಸ್ಟ್ ಇದಕ್ಕೆ ಸೇರಿಸ್ತೇನೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಒಂದು 3 ಸ್ಪೂನ್ ಸಾಂಬಾರ್ ಪುಡಿನ ಸೇರಿಸ್ತಾ ಇದೀನಿ. ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿನ 1 3 ಸ್ಪೂನ್ ಸೇರಿಸ್ತಾ ಇದೀನಿ. ಹಾಗೆ ಅಚ್ಚ ಖಾರದ ಪುಡಿ, ನಾವು ಮೊದಲೇ ಹಸಿಮೆಣಸು ಹಾಕಿದೀವಿ, ನೋಡಿ ಖಾರದ ಪುಡಿನ ಹಾಕಿ ನಾನು 1 ಸ್ಪೂನ್ ಇದೆ ಖಾರದ ಪುಡಿನ ಸೇರಿಸಿ, ಹಾಗೆ ಇದಕ್ಕೆ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಗೈಸ್. ಚೆನ್ನಾಗಿ ಕುದ್ರಷ್ಟು ತುಂಬಾ ರುಚಿ ಬರುತ್ತೆ. ಹಾಗೆ ನಾವಿವಾಗ ಸ್ವಲ್ಪ ಉಪ್ಪನ್ನ ಸೇರ್ಸೋಣ. ಉಪ್ಪನ್ನ ನಾವು ತರಕಾರಿ ಬೇಯಿಸ್ಬೇಕಾದ್ರೂ ಹಾಕಿರ್ತೀವಿ, ಟೊಮೆಟೊ ಎಣ್ಣೆ ಬೇಯಿಸ್ಬೇಕಾದ್ರೂ ಹಾಕಿರ್ತೀವಿ. ನೋಡಿ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ನಾವು ಬೇಯಿಸಿರುವಂತಹ ಬೇಳೆ ಮತ್ತು ತರಕಾರಿಗಳನ್ನ ಸಹ ಇದಕ್ಕೆ ಸೇರಿಸ್ತಾ ಇದೀವಿ. ಇದು ಚೆನ್ನಾಗಿ ಸೇರಿಸಾದ್ಮೇಲೆ ಇನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದೀನಿ. ಜಾಸ್ತಿ ಬೇಡ, ಸ್ವಲ್ಪ ಸೇರಿಸ್ತೀವಿ, ಯಾಕೆ ಟೊಮೆಟೊ ಹಣ್ಣು ಸೇರಿಸಿರೋದ್ರಿಂದ. ಲಾಸ್ಟಿಗೆ ಕಾಯಿ ತುರಿ, ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದ್ರಷ್ಟು ಸಾಂಬಾರು ರುಚಿ ಬರುತ್ತೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಇದು ಇಡ್ಲಿಗಾಗಿರ್ಬೋದು, ತಟ್ಟೆ ಇಡ್ಲಿ, ಹಾಗೆ ಮುದ್ದೆಗೆಲ್ಲ ಈ ಸಾಂಬಾರು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ. ನೋಡಿ, ಹೀಗೆ ಚೆನ್ನಾಗಿ ಕುದಿಯೋದ್ರಿಂದ ಸಾಂಬಾರು ರುಚಿ ಬರುತ್ತೆ. ನಿಮ್ಗೆ ಗಟ್ಟಿ ಬೇಕು ಅಂತಂದ್ರೆ ಇಷ್ಟೇ ಕನ್ಸಿಸ್ಟೆನ್ಸಿ ಇರ್ಲಿ, ಅಥವಾ ನಿಮ್ಗೆ ತೆಳು ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಸೇರಿಸಿ. ರುಚಿಯಾದ ಒಂದು ವೆಜಿಟೇಬಲ್ ಸಾಂಬಾರು ರೆಡಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.